ಹಲೋ ಸ್ನೇಹಿತರೆ, ಈ ವಿಡಿಯೋ ನಾನು ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ, ಗೌರ್ಮೆಂಟ್ ಆಸ್ಪತ್ರೆ ಸರಿ ಇಲ್ಲ, ಚೆನ್ನಾಗಿಲ್ಲ, ಅಲ್ಲಿಗೆ ಹೋಗಬೇಡ ಅಂತ ಯಾರು ಹೇಳ್ತಾರೋ ಅವ್ರಿಗೋಸ್ಕರ ಈ ವಿಡಿಯೋ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇದು ನನ್ನ ಎರಡನೇ ಮಗು ಡೆಲಿವರಿಗೆ ಗೌರ್ಮೆಂಟ್ ಆಸ್ಪತ್ರೆಗೆ ತೋರಿಸಿದ್ದೆ. ಸೊ ಇದು ನನ್ನ ಮೊದಲನೇ ಮಗಳು. ಸೊ ಅವಳಂತೂ ಅಮ್ಮನ ಬಿಟ್ಟೇ ಇರಲಿಲ್ಲ. ನನ್ನ ಜೊತೆಲೇ ಇರ್ತೀನಿ ಅಂತ ಅವಳು ಇದು ಮಾಡಿದ್ಲು. ಸೊ ನೋಡಿ, ಮಗು ಆಯಿತು. ಸೊ ಹೆಣ್ಮಗುನೇ ಆಯಿತು, ಎರಡನೇದು ಕೂಡ. ಸೊ ಅದರಲ್ಲೇನು ಬೇಜಾರೇನಿಲ್ಲ, ನಾವು ಖುಷಿಯಾಗೇ ಇದ್ವಿ. ಸೊ ಯಾವುದಾದ್ರೂ ಮಗು ಆಗಲಿ ಅಂತಲೇ ಅಂದ್ಕೊಂಡಿದ್ವಿ. ಸೊ ಹೆಣ್ಮಗು ಆಗಿದೆ ನಮಗೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ನಾನು ತೋರಿಸಿದ್ದು. ನನಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಬ್ಬ ಅಂತಂದರೆ ಒಂದು 3,000 ಖರ್ಚಾಯಿತು ಅಷ್ಟೇ. ಅದು ಏನಂತಂದರೆ ತಿಂಡಿ ಕಾಫಿಗೆ ಮತ್ತು ಅಲ್ಲಿ ಇವ್ರಿಗೆ ಸ್ವಲ್ಪ ಕೊಟ್ಟಿದ್ದು ಅಷ್ಟೇ. ಅಂದರೆ ಸೆಕ್ಯೂರಿಟಿಗಳಿಗೆ, ನರ್ಸ್ಗಳಿಗೆ, ಸೊ ಕೆಲಸ ಮಾಡಿರ್ತಾರೆ, ಕ್ಲೀನ್ ಮಾಡಿರ್ತಾರೆ ಅಂತ ಕೊಟ್ಟಿದ್ದು ಅಷ್ಟೇ. ಅದು ಬಿಟ್ಟರೆ ನನಗೆ ಅಲ್ಲಿ ಏನೂ ಕೂಡ ಖರ್ಚಾಗಲಿಲ್ಲ. ಮೆಡಿಸನ್ ಆಗಲಿ ಪ್ರತಿಯೊಂದು ಕೂಡ ನನಗೇನು ಖರ್ಚೇ ಆಗಲಿಲ್ಲ. 3,000 ಖರ್ಚಾಗಿರ್ಬೋದು ಹಬ್ಬ ಅಂದರೆ. ಅದೇ ನನ್ನ ಫ್ರೆಂಡ್ಸ್ಗಳೆಲ್ಲ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಡೆಲಿವರಿ ಆಗಿದೆ. ಸೊ ಒಬ್ಬ ಹೇಳ್ತಾರೆ 80,000 ಅಂತಾರೆ, ಒಬ್ಬರ 1,20,000 ಅಂತಾರೆ, ಇನ್ನೊಬ್ಬ 1,40,000 ಅಂತಾರೆ. ಸೊ ಗೌರ್ಮೆಂಟ್ ಆಸ್ಪತ್ರೆ ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಏನಂದರೆ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಸೊ ಅವ್ರಿಗೆ ಸ್ವಲ್ಪ ಸರ್ವಿಸ್ ಕೊಡೋದು ಒಂಚೂರು ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಅವ್ರು ಕಿರ್ಚಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ತುಂಬ ಚೆನ್ನಾಗೇ ನೋಡಿಕೊಂಡ್ರು. ಸೊ ನಾವು ಮನೆಗೆ ಅವಳನ್ನ ಯಾವ ರೀತಿ ವೆಲ್ಕಮ್ ಮಾಡಿದ್ವಿ ಅಂತ ಈ ವಿಡಿಯೋ. ಸೊ ಮನೆಯಲ್ಲಂತೂ ಮಕ್ಕಳು ತುಂಬ ಖುಷಿಯಾಗಿದ್ದರು. ಅವ್ರು ಬರೋ ಅಷ್ಟು ಸರ್ಪ್ರೈಸ್ ಕೊಡಬೇಕು ಅಂತ ಸೊ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಅಕ್ಕನ ಮಕ್ಕಳು, ನನ್ನ ಮಗಳು ಎಲ್ಲ ಸೇರಿಕೊಂಡು. ಸೊ ಈಗ ಮನೆ ಹತ್ರ ಬಂದರು. ಮನೆಗೆ ಎಂಟ್ರಿ ಆಗ್ತಾ ಇರೋದಿದು. ಸೊ ಮನೆ ಒಳಗಡೆ ಬರೋ ಅಷ್ಟರಲ್ಲಿ ಏನೋ ಒಂದು ಸ್ವಲ್ಪ ನಮ್ಮ ಖುಷಿಗೆ ಸೊ ನನ್ನ ಮಗಳದ್ದು ಪ್ರಿಂಟ್ ನೆನಪಾಗಿಟ್ಕೊಳ್ಳೋಣ ಅಂತ ನಮ್ಮ ಅಕ್ಕ ಐಡಿಯಾ ಕೊಟ್ಟರು. ಸೊ ಹಾಗೇ ಸೊ ಪ್ರಿಂಟ್ನ ಹಂಗೆ ಸೇವ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನೋಡಿ, ಈ ಥರ ನಾವು ನನ್ನ ಮಗುನ ವೆಲ್ಕಮ್ ಮಾಡಿದ್ವಿ ಮನೆಗೆ. ಸೊ ನಮಗಂತೂ ಖುಷಿಯಾಗಿದೆ. ಮಗು ಕೂಡ ಖುಷಿಯಾಗಿ ಆರಾಮಾಗೇ ಇದೆ, ಚೆನ್ನಾಗಿದೆ. ಮಗು ಕೂಡ ಹೆಲ್ದಿಯಾಗಿದೆ. ಸೊ ನಮಗೆ ಹೆಲ್ದಿ ಬೇಬಿ ಬೇಕಿತ್ತು. ಸೊ ಹಾಗಾಗಿ ಅವಳಿಗೆ ಇಶಿಕಾ ಅಂತ ಹೆಸರಿಟ್ಟಿದ್ದೀವಿ. ಇಶಿಕಾ ರಾಜ್ ಎನ್.